ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೇರೆ ಭಾಷೆಯ ಚಿತ್ರ ಕನ್ನಡಕ್ಕೆ ಡಬ್ ಆಗಿ ಸೈಮೆಂಟೇನಿಯಸ್ ಆಗಿ ರಿಲೀಸ್ ಆಗ್ತಾ ಇದೆ. ಸೊ ಆ ಚಿತ್ರ ಯಾವುದೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಇದುವರೆಗೂ ನೀವೇನಾದ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಈಗಲೇ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡಿ. ಸೊ ಈಗ ಡಬ್ಬಿಂಗ್ ಬಗ್ಗೆ ಮಾತಾಡೋದಾದರೆ ಕನ್ನಡದಲ್ಲಿ ಒಂದು ಚರ್ಚೆ ವಿಷಯ ಆಗಿತ್ತು ಡಬ್ಬಿಂಗ್ ಅನ್ನೋದು. ಸ್ವಲ್ಪ ಜನ ಡಬ್ಬಿಂಗ್ ಬೇಕು ಅಂತ, ಸ್ವಲ್ಪ ಜನ ಡಬ್ಬಿಂಗ್ ಬೇಡ ಅಂತ. ಸೊ ಈಗ ಸ್ವಲ್ಪ ಕಾಲ ಚೇಂಜ್ ಆಗಿದೆ, ಕನ್ನಡಕ್ಕೆ ಡಬ್ಬಿಂಗ್ ಬಂದಿದೆ. ಸೊ ಇದ್ರ ಬಗ್ಗೆ ನಾನು ಹಿಂದೆ ಒಂದೆರಡು ವೀಡಿಯೋಗಳನ್ನ ಸಹ ಮಾಡಿದ್ದೆ. ಆ್ಯಂಡ್ ಸ್ವಲ್ಪ ಜನ ಒಪ್ಕೊಂಡಿದ್ರಿ, ಖುಷಿ ಪಟ್ಟಿದ್ರಿ, ಡಬ್ಬಿಂಗ್ ಬರಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಸ್ವಲ್ಪ ಜನಕ್ಕೆ ಡೌಟ್ ಇತ್ತು ಡಬ್ಬಿಂಗ್ ಮೂವಿ ಎಲ್ಲ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಅಂತ. ಸೊ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದರೆ ನಾಳೆ ಒಂದು ಡಬ್ಬಿಂಗ್ ಮೂವಿ ರಿಲೀಸ್ ಆಗ್ತದೆ. ಅದು ಯಾವುದಪ್ಪ ಅಂತಂದರೆ ಒರು ಅದರ್ ಲವ್ ಸ್ಟೋರಿ ಅನ್ನೋದು. ಇದು ಮಲಯಾಳಂನ ಚಿತ್ರ. ಪ್ರಿಯಾ ಪ್ರಕಾಶ್ ವಾರಿಯರ್ ಇದಾರಲ್ಲ, ಒಂದು ಚಿಕ್ಕ ವಿಡಿಯೋದ ಮುಖಾಂತರ ಇಡೀ ದೇಶಕ್ಕೆ ಫೇಮಸ್ ಆದರು. ಎಸ್, ತುಂಬ ಜನಕ್ಕೆ ಗೊತ್ತಿರುತ್ತೆ, ಬೇಕಾದ್ರೆ ಅವ್ರ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ಎಸ್, ಇವ್ರ ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಈ ಚಿತ್ರ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಚಿತ್ರದ ಟೈಟಲ್ ಏನಪ್ಪ ಅಂತಂದರೆ ಕಿರಿಕ್ ಲವ್ ಸ್ಟೋರಿ ಅಂತ. ಎಸ್, ಈ ಚಿತ್ರವನ್ನು ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಟೈಟಲ್ ರಿಲೀಸ್ ಆಗ್ತಾ ಇದೆ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ ಬನ್ನಿ. ಆಬ್ವಿಯಸ್ಲಿ ನಿಮಗೆ ಬುಕ್ ಮೈ ಶೋನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೈಟಲ್ ರಿಲೀಸ್ ಆಗ್ತಾ ಇದೆ. ಕಿರಿಕ್ ಲವ್ ಸ್ಟೋರಿ ಅಂತ. ಸೊ ಕನ್ನಡದಲ್ಲಿ. ಆಮೇಲೆ ಮಿಸ್ ಆಗಿ ಯಾರಾದರೂ ಬೇರೆ ಭಾಷೆಯಲ್ಲಿ ಹೋಗಬೇಡಿ, ತೆಲುಗಲ್ಲೂ ಇದೆ, ತಮಿಳಲ್ಲೂ ಇದೆ, ಆ್ಯಂಡ್ ಮಲಯಾಳಮಲ್ಲೂ ಇದೆ. ಸೊ ಕನ್ನಡದಲ್ಲೇ ರಿಲೀಸ್ ಆಗಿದೆ. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಡಬ್ಬಿಂಗ್ ಬಂದಿರೋದು. ದಯವಿಟ್ಟು ಹೋಗಿ ಕನ್ನಡದಲ್ಲೇ ಮೂವಿನ ನೋಡಿ. ಸೊ ನಾನೀಗ ಕ್ವಿಕ್ಕಾಗಿ ಹೇಳ್ತೀನಿ ಯಾವಾಗ ನಾಳೆ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಅಶೋಕ್ ಥಿಯೇಟರ್ ಚಿಕ್ಕಬಳ್ಳಾಪುರ ಇಲ್ಲಿ 4 ಶೋ ಹಾಕಿದ್ದಾರೆ. ಭೂಮಿಕಾ ಡಿಜಿಟಲ್ ಥಿಯೇಟರ್ ಗಾಂಧಿನಗರ ಇಲ್ಲಿ 5 ಶೋ ಹಾಕಿದ್ದಾರೆ. ಮತ್ತು ಚಂದ್ರೋದಯ ಡಿಜಿಟಲ್ 2K ಸಿನಿಮಾಸು ವಿದ್ಯಾಪೀಠ ಸರ್ಕಲ್ಲು ಇಲ್ಲಿ 2 ಶೋ ಹಾಕಿದ್ದಾರೆ. ಸೊ ನವರಂಗ್ ಥಿಯೇಟರು ರಾಜಾಜಿನಗರ ಇಲ್ಲಿ 2 ಶೋ ಹಾಕಿದ್ದಾರೆ. ಮತ್ತು ನೆಕ್ಸ್ಟು ಪೃಥ್ವಿ ಥಿಯೇಟರು ನಾಗವಾರ ಇಲ್ಲಿ 2 ಶೋ ಹಾಕಿದ್ದಾರೆ. ಮತ್ತು ಸಂಪಿಗೆ ಡಿಜಿಟಲ್ ಸಿನಿಮಾಸು ಮಲ್ಲೇಶ್ವರಮು ಇಲ್ಲಿ 1 ಶೋ ಹಾಕಿದ್ದಾರೆ. ಮತ್ತು ಕೃಷ್ಣ ಡಿಜಿಟಲ್ಲು ಇಲ್ಲಿ 2 ಶೋ ಹಾಕಿದ್ದಾರೆ. ರೇಣುಕಾ ಪ್ರಸನ್ನ ಥಿಯೇಟರು JP ನಗರ ಇಲ್ಲಿ 2 ಶೋ ಹಾಕಿದ್ದಾರೆ. ಮತ್ತು ಶ್ರೀನಿವಾಸ ಥಿಯೇಟರು ಇಲ್ಲಿ 3 ಶೋ ಹಾಕಿದ್ದಾರೆ. ವಜ್ರೇಶ್ವರಿ ಥಿಯೇಟರು ಉಳ್ಳಾಲ ಇಲ್ಲಿ 1 ಶೋ ಹಾಕಿದ್ದಾರೆ. ಮತ್ತು ವೆಂಕಟೇಶ್ವರ ಥಿಯೇಟರು ಕೆಂಗೇರಿ ಇಲ್ಲಿ 4 ಶೋ ಹಾಕಿದ್ದಾರೆ. ತಿರುಮಲ ಡಿಜಿಟಲ್ಲು ಆಗ್ರಾ ಇಲ್ಲಿ 1 ಶೋ ಹಾಕಿದ್ದಾರೆ. ಮತ್ತು ತುಳಸಿ ಥಿಯೇಟರು ಮಾರತಹಳ್ಳಿ ಇಲ್ಲಿ 2 ಶೋ ಹಾಕಿದ್ದಾರೆ. ನೆಕ್ಸ್ಟ್ ಥಿಯೇಟರ್ ಬಂದ್ಬಿಟ್ಟು ಚಾಮರಾಜಪೇಟೆ. ಸೊ ಇಲ್ಲಿ ಚಾಮರಾಜಪೇಟೆ ಉಮಾ ಥಿಯೇಟರು ಇಲ್ಲಿ 4 ಶೋ ಹಾಕಿದ್ದಾರೆ. ಮತ್ತು ವೈಭವ್ ಥಿಯೇಟ್ರಲ್ಲಿ 2 ಶೋ ಸಂಜಯನಗರದಲ್ಲಿರೋದು. ಮತ್ತು ವೈಷ್ಣವಿ ಥಿಯೇಟರು ಉತ್ತರಹಳ್ಳಿ ಇಲ್ಲಿ 2 ಶೋ ಹಾಕಿದ್ದಾರೆ. ನೆಕ್ಸ್ಟು ವಿಜಯಲಕ್ಷ್ಮಿ ಥಿಯೇಟರ್ ಗರುಡಾಚರಪಾಳ್ಯ ಇಲ್ಲೂ 1 ಶೋ ಹಾಕಿದ್ದಾರೆ. ಮತ್ತು VR ಸಿನಿಮಾಸು ಇಲ್ಲಿ ಮಾರತಹಳ್ಳಿ ಇಲ್ಲೂ 1 ಶೋ ಹಾಕಿದ್ದಾರೆ. ಮತ್ತು ಉಲ್ಲಾಸ್ ಥಿಯೇಟರು ಯಶವಂತಪುರ ಇಲ್ಲಿ 4 ಶೋ ಹಾಕಿದ್ದಾರೆ. ಸೊ ಟೋಟಲ್ ಆಗಿ ಇಷ್ಟು ಕಡೆ ರಿಲೀಸ್ ಆಗಿದೆ, ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ಪ್ರಕಾರ ಕೇಳೋದಾದರೆ ಇದೇ ಫಸ್ಟ್ ಕನ್ನಡ ಡಬ್ ಮೂವಿ ಅಂತ ಹೇಳ್ತೀನಿ. ಯಾಕಂತಂದರೆ ಹಿಂದೆ 2 ಮೂವಿ ರಿಲೀಸ್ ಆಗಿದೆ. ಅದು ಅಜಿತ್ ಅವ್ರದ್ದು ಒಂದು ಕಮಾಂಡೋ ಅನ್ನೋದು ರೀಸೆಂಟಾಗಿ ರಿಲೀಸ್ ಆಯಿತು. ಅದಕ್ಕೆ ಮುಂಚೆ ಯಾವುದೋ ಆರಂಭಮ್ ಅಂತ ಒಂದು ಮೂವಿ ರಿಲೀಸ್ ಆಗಿತ್ತಂತೆ. ಎಸ್, ನನ್ನ ಪ್ರಕಾರ ಹೇಳೋದಾದರೆ ಇದೇ ಫಸ್ಟ್ ಡಬ್ಬಿಂಗ್ ಮೂವಿ ಇನ್ ಕನ್ನಡ ಅಂತ ಹೇಳ್ತೀನಿ. ಯಾಕಂತಂದರೆ ಇದು ಸೈಮೆಂಟೇನಿಯಸ್ ಆಗಿ ರಿಲೀಸ್ ಆಗ್ತಾ ಇದೆ. ಸೈಮೆಂಟೇನಿಯಸ್ಲಿ ಅಂತಂದರೆ ಏನಪ್ಪ ಅಂತಂದರೆ ಇದು ಒಟ್ಟಿಗೆ ಇವಾಗ ಮಲಯಾಳಂ ಚಿತ್ರ, ಇದು ಮಲಯಾಳಮಲ್ಲಿ ನಾಳೆನೇ ರಿಲೀಸ್ ಆಗ್ತಾ ಇದೆ. ಸೊ ಕರ್ನಾಟಕದಲ್ಲೂ ಸಹ ನಾಳೆನೇ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಆಂಧ್ರದಲ್ಲೂ ಸಹ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಈವನ್ ತಮಿಳ್ನಾಡಲ್ಲೂ ಸಹ ರಿಲೀಸ್ ಆಗ್ತಾ ಇದೆ. ಸೊ ಇದು ಒಂಥರ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನಾಳೆ ನಾನು ಈ ಚಿತ್ರವನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ ನಿಮಗೆ ರಿವ್ಯೂ ಸಹ ತಿಳಿಸ್ತೀನಿ. ಸೊ ಇದು ನನ್ನ ಫಸ್ಟ್ ಕನ್ನಡ ಡಬ್ಡ್ ಮೂವಿ ಅಂತಲೇ ಹೇಳ್ಬೋದು, ಕಿರಿಕ್ ಲವ್ ಸ್ಟೋರಿ. ಸೊ ಆದಷ್ಟು ಯಾರು ಡಬ್ಬಿಂಗೋಸ್ಕರ ಎಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರಿ, ಸೊ ನೀವು ಸಹ ಹೋಗ್ಬೋದು. ಆ್ಯಂಡ್ ನಾನು ಕ್ವಿಕ್ಕಾಗಿ ಒಂದು ಥಿಯೇಟರ್ ಲಿಸ್ಟ್ ಹೇಳಿದೆ. ಸೊ ಬುಕ್ ಮೈ ಶೋ ಹೋಗೋದ್ರೆ ನಿಮಗೆ ಸಿಗುತ್ತೆ ಅದು ಲಿಸ್ಟು. ಸೊ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಥಿಯೇಟರ್ ಹತ್ರನೂ ಹೋಗಿ ನೀವು ಟಿಕೆಟ್ ತೊಗೊಂಡು ಮೂವಿನ ನೋಡ್ಬೋದು. ಸೊ ಫಸ್ಟ್ ಡಬ್ಬಿಂಗ್ ಮೂವಿ. ಸೊ ನನ್ನ ಪ್ರಕಾರ ಸೊ ನೀವು ಹೋಗಿ ಸಪೋರ್ಟ್ ಮಾಡಿ ಮೂವಿ ನೋಡಿ. ಆ್ಯಂಡ್ ಡಬ್ಬಿಂಗ್ ಎಲ್ಲ ಯಾವ ರೀತಿ ಇದೆ ಏನು ಅಂತ. ಆ್ಯಂಡ್ ಇನ್ನು ಮುಂದೆ ಬರೋ ಚಿತ್ರಗಳು ಅಷ್ಟೇ, ಅಲ್ಲಿ ಯಾವಾಗೋ ರಿಲೀಸ್ ಆಗಿ ಮತ್ತೆ ಇಲ್ಲಿ ಯಾವಾಗೋ ಡಬ್ ಮಾಡಿ ರಿಲೀಸ್ ಮಾಡಬಾರ್ದು, ಒಟ್ಟಿಗೆ ರಿಲೀಸ್ ಮಾಡಲಿ ಅನ್ನೋದು ನನ್ನ ಒಪಿನಿಯನು. ಆ್ಯಂಡ್ ನೆಕ್ಸ್ಟು ಅಜಿತ್ ಅವರ ವಿಶ್ವಾಸಂ ಅನ್ನೋ ಮೂವಿನೂ ಸಹ ಬರ್ತಾ ಇದೆ. ಸೊ ಅದಕ್ಕೂ ಸಹ ವೆಯ್ಟ್ ಮಾಡ್ತಾಯಿರಿ. ಬಟ್ ಅದು ಆಲ್ರೆಡಿ ರಿಲೀಸ್ ಆಗಿ ಒಂದು 5-6 ತಿಂಗಳಾದಮೇಲೆ ಇಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪರವಾಗಿಲ್ಲ, ನೋಡೋಣ. ಆ್ಯಂಡ್ ನೆಕ್ಸ್ಟ್ ಬರೋ ಮೂವೀಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ರಿಲೀಸ್ ಮಾಡಿದಾಗ ಇಲ್ಲೂ ರಿಲೀಸ್ ಮಾಡಿ ಡಬ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಅದನ್ನು ಸಹ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರ್ಯಾರು ಮೂವಿ ನೋಡೋಕೆ ಹೋಗ್ತಾರೋ ಅದನ್ನು ತಿಳಿಸಿ. ಸೊ ಇದಿಷ್ಟು ಹೇಳ್ತಾ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಯ್, ಟೇಕ್ ಕೇರ್.